ಯಾವುದೇ ರೀತಿಯಾದಂತಹ ವ್ಯಾಯಾಮ ಮಾಡ್ದೇ ಅಥವಾ ಯಾವುದೇ ಕಸರತ್ತನ್ನು ಮಾಡ್ದೇ ನಿಮ್ಮ ಬೆಲ್ಲಿ ಫ್ಯಾಟ್ ಅಂದರೆ ಹೊಟ್ಟೆಯ ಬೊಜ್ಜೇನಿರ್ತದೆ ಅದನ್ನು ಕೇವಲ ಒಂದು 3 ತಿಂಗಳಲ್ಲಿ ಸಂಪೂರ್ಣವಾಗಿ ನೀವು ಇಳಿಸ್ಬೇಕಾ? ಆ ಥರ ಇದ್ದರೆ ನಾನು ಇವತ್ತು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ. ಖಂಡಿತವಾಗಿ ನಿಮಗೆ 3 ತಿಂಗಳಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಬೊಜ್ಜೇನಿದೆ ಅದು ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ಬೆಲ್ಲಿ ಫ್ಯಾಟ್ ಬರ್ನರ್ ಬಗ್ಗೆ ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನಾವು ಅನಾವಶ್ಯಕವಾಗಿ ತಿಂತಾ ಇರ್ತೇವೆ, ಬೇಕಾದರೂ ತಿಂತೇವೆ, ಬೇಡ ಇಲ್ಲ ಅಂದರೂ ಕೂಡ ತಿಂತೇವೆ. ಅದರಿಂದಾಗಿ ಏನಾಗ್ತದೆ, ಬೊಜ್ಜು ಬೆಳೀತಾ ಹೋಗ್ತದೆ. ಎಕ್ಸಸೈಸ್ ಮಾಡಲಿಕ್ಕೆ ಉದಾಸೀನ, ಅದರಿಂದಾಗಿ ಹೊಟ್ಟೆ ದೊಡ್ಡದಾಗ್ತಾ ಹೋಗ್ತದೆ. ಇದನ್ನು ಇಳಿಸ್ಲಿಕ್ಕೆ ಏನಾದರೂ ಸುಲಭ ವಿಧಾನವನ್ನು ಹುಡುಕ್ತಾ ಇರ್ತೇವೆ. ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು ಕಷ್ಟ ಅನಿಸ್ತದೆ. ಅಂಥವರಿಗೆ ಒಂದು ಅದ್ಭುತವಾದಂತಹ ಯಾವುದೇ ರೀತಿಯಂಥ ಎಕ್ಸಸೈಸ್ ಅಥವಾ ಯಾವುದೇ ವ್ಯಾಯಾಮ ಇಲ್ಲದೇ ತಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸ್ಲಿಕ್ಕೆ ಒಂದು ಉತ್ತಮವಾದಂತಹ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಒಬ್ಬರು ಡಾಕ್ಟರ್ ಹೇಳಿರುವಂತಹದ್ದು, ಕನಿಷ್ಠ ನಿಮಗೆ 1 ತಿಂಗಳಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ಏನಿದೆ ಅದು ಕರಗುವ ಅನುಭವ ಇದರಿಂದ ಪ್ರಾರಂಭ ಆಗ್ತದೆ. ಒಂದು 3 ತಿಂಗಳೊಳಗಡೆ ನಿಮ್ಮ ಬೆಲ್ಲಿ ಫ್ಯಾಟ್ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದನ್ನು ಟ್ರೈ ಮಾಡಿ. ತುಂಬ ಉಪಯುಕ್ತವಾದಂತಹ ಒಂದು ಮನೆಮದ್ದು. ಈ ಮನೆಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಜೀರಿಗೆ ಬೇಕಾಗ್ತದೆ, ಕ್ಲೋವ್ ಅಂದರೆ ಲವಂಗ ಬೇಕಾಗ್ತದೆ, ಹಾಗೆಯೇ ಚಕ್ಕೆ. ನಾನಿಲ್ಲಿ ಸಿನೋಮನ್ ತೊಗೊಂಡಿದ್ದೇನೆ. ನಿಮಗೂ ಕೂಡ ಸಜೆಸ್ಟ್ ಮಾಡ್ತೇನೆ ಸಿನೋಮನ್ನೇ ತೊಗೊಳ್ಳಿ. ಇದು ಸಾಮಾನ್ಯವಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ, ಇಲ್ಲಾಂದರೆ ಆನ್ಲೈನಲ್ಲಿ ಸಿಗ್ತದೆ. ಯಾಕಂದರೆ ನಾರ್ಮಲ್ ಚಕ್ಕೆ ಏನಿದೆ ಅದಕ್ಕಿಂತಲೂ ಈ ಮನೆಮದ್ದಿಗೆ ಸ್ಪೆಷಲಾಗಿ ನಾನು ಹೇಳ್ತಾ ಇರುವಂಥದ್ದು ಸಿನೋಮನ್ ಉತ್ತಮವಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಇಲ್ಲಿ ನಾನು ಸಿನೋಮನ್ ತೊಗೊಂಡಿದ್ದೇನೆ. ಮೊದಲಿಗೆ ಇಲ್ಲಿ ಈ ಇಂಗ್ರೀಡಿಯೆಂಟ್ಸ್ ಯಾವ ರೀತಿಯಾಗಿ ನಮಗೆ ಬೆಲ್ಲಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ಕೊಂಡು ಹೇಳ್ತೇನೆ. ಪ್ರಮುಖವಾಗಿ ಸಿನೋಮನ್ ಅಂದರೆ ಚಕ್ಕೆ ಇದೆಯಲ್ಲ, ಚಕ್ಕೆ ಏನು ಮಾಡ್ತದೆ ಅಂತ ಹೇಳಿದರೆ ನಮಗೆ ಈ ಮೆಟಾಬಾಲಿಸಮ್ ಅಂದರೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಹಾಗೆಯೇ ಇದು ಕ್ಯಾಲೋರಿ ಇದೆಯಲ್ಲ, ಎಕ್ಸ್ಟ್ರಾ ಕ್ಯಾಲೋರೀಸ್ನ ಬರ್ನ್ ಮಾಡ್ತದೆ. ಅದರಿಂದಾಗಿ ನಮ್ಮ ಫ್ಯಾಟ್ ಕೂಡ ಬರ್ನ್ ಆಗಲಿಕ್ಕೆ ಶುರು ಆಗ್ತದೆ. ನಂತರ ಶುಗರ್ನ ಕಂಟ್ರೋಲಲ್ಲಿರ್ತದೆ. ಅದಾದ ಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಇದನ್ನು ಸೇವಿಸೋದ್ರಿಂದ ನಮ್ಮ ಹೊಟ್ಟೆ ಇದೆಯಲ್ಲ ಇದೊಂದು ರೀತಿ ತುಂಬಿದ ಅನುಭವ ಆಗ್ತದೆ. ಹಾಗಾಗಿ ನೀವು ತಿನ್ನೋದನ್ನು ಕೂಡ ಅಂದರೆ ಅನಾವಶ್ಯಕವಾಗಿ ತಿನ್ನೋದನ್ನು ಕಮ್ಮಿ ಮಾಡ್ತೀರಾ. ನಂತರ ಜೀರಿಗೆ ಕೂಡ ಅಷ್ಟೇ ನಮ್ಮ ಮೆಟಾಬಾಲಿಸಮ್ನ ಇಂಪ್ರೂವ್ ಮಾಡ್ತದೆ. ಅದೇ ರೀತಿಯಲ್ಲಿ ನಮಗೆ ಶುಗರ್ನ ಕಂಟ್ರೋಲ್ ಮಾಡ್ತದೆ. ಹಾಗೆಯೇ ಡೈಜೆಷನ್ ಅಂದರೆ ಜೀರ್ಣಶಕ್ತಿನ ತುಂಬ ಜಾಸ್ತಿ ಮಾಡ್ತದೆ. ನಂತರ ಕೊಲೆಸ್ಟ್ರಾಲ್ನ ಆಟೋಮೆಟಿಕಾಗಿ ಕಂಟ್ರೋಲ್ ಮಾಡ್ತದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಿಮ್ಮ ವೆಯ್ಟನ್ನು ಲಾಸ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡ್ತದೆ. ಹಾಗಾಗಿ ಇಲ್ಲಿ ಜೀರಿಗೆನ ತೊಗೊಂಡಿದ್ದೇನೆ. ಇನ್ನು 3ನೇದಾಗಿ ನಾವು ಕ್ಲೋವ್ ಅಂದರೆ ಲವಂಗನ ತೊಗೊಂಡಿದ್ದೇನೆ. ಲವಂಗ ಏನು ಮಾಡ್ತದೆ ಅಂತ ಹೇಳಿದರೆ ಇದು ನಿಮ್ಮ ಮೆಟಾಬಲಿಸಮ್ನ ಜಾಸ್ತಿ ಮಾಡ್ತದೆ. ಹಾಗೆಯೇ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಅದ್ರ ಜೊತೆಗೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಕೆ ಇರ್ತದೆ. ಹಾಗೆಯೇ ಬಹಳಷ್ಟು ಪ್ರೋಟೀನ್ಸ್ ಕೂಡ ಇದರಲ್ಲಿ ನಿಮ್ಗೆ ಸಿಗ್ತದೆ. ಹಾಗಾಗಿ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಫೈಬರ್ ಅಂಶ ಜಾಸ್ತಿ ಇರ್ತದೆ. ನಂತರ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕೆಲಸ ಮಾಡ್ತದೆ. ಹಾಗಾಗಿ ನಿಮಗೆ ಕೆಲವೊಂದು ಜಾಯಿಂಟ್ ಪೇನ್ಸ್ ಇಂಥದ್ದೆಲ್ಲ ಬರ್ತದಲ್ಲ, ಆ ಜಾಯಿಂಟ್ ಪೇನ್ಸನ್ನು ಕಂಟ್ರೋಲ್ ಮಾಡೋದ್ರಲ್ಲೂ ಕೂಡ ಭಾಳಷ್ಟು ಸಹಾಯ ಮಾಡ್ತದೆ ಕ್ಲೋವ್. ಹಾಗಾಗಿ ಇಲ್ಲಿ ನಾವು ಕ್ಲೋವ್ ಅಥವಾ ಲವಂಗವನ್ನು ಕೂಡ ತೊಗೊಂಡಿದ್ದೇನೆ. ಈಗ ಇದು 3ನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಈ ಮನೆಮದ್ದನ್ನು ಮಾಡೋದು ಅಂತ ಹೇಳ್ತೇನೆ. ಈ ಮನೆಮದ್ದು ಮಾಡಲಿಕ್ಕೆ ನಮಗೆ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 3 ಇದೆಯಲ್ಲ, ಈ 3ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಂದ್ರೆ ವೆಯ್ಟ್ ಮಾಡಿ ತೊಗೊಂಡ್ರೆ ಒಳ್ಳೆಯದು. ಅಂದರೆ ಒಂದು 10-20 ಗ್ರಾಮ್ ಆ ರೀತಿ 3ನೂ ತೊಗೊಂಡು ನೀವು ಅದನ್ನು ಒಂದು ಪೌಡ್ರ್ ಮಾಡ್ಕೋಬೇಕಾಗ್ತದೆ. ನಾನಿಲ್ಲಿ ವೆಯ್ಟ್ ಮಾಡ್ತಾಯಿಲ್ಲ, ಸುಮ್ಮನೆ ಒಂದು ಸ್ವಲ್ಪ ಅಂದಾಜಲ್ಲಿ ಇದನ್ನು ತೊಗೊಳ್ತಾ ಇದ್ದೇನೆ. ಒಂದು ಪುಡಿ ಮಾಡುವಂಥ ಮಿಕ್ಸಿ ತಗೊಂಡು ಅದಕ್ಕೆ 2 ಚಮಚದಷ್ಟು ನಾನು ಕ್ಲೋವ್ ಅಥವಾ ಲವಂಗನ ಹಾಕ್ಕೊಳ್ತಾ ಇದ್ದೇನೆ. ನಂತರ 2 ಚಮಚದಷ್ಟು ಜೀರಿಗೆನೂ ಕೂಡ ಇದಕ್ಕೆ ಹಾಕ್ಕೊಳ್ಳಿ. ನಂತರ ಚಕ್ಕೆ ಕೂಡ ಅಷ್ಟೇ, ಒಂದು 2 ಚಮಚ ಆಗುವಷ್ಟು ಚಕ್ಕೆನ ನಾನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ನಾವು ಪೌಡ್ರ್ ಮಾಡ್ಕೊಬೇಕು. ಪೌಡ್ರ್ ಅಂತ ತುಂಬ ನೈಸಾಗಿರಬೇಕು, ಆ ಥರ ನಾವು ಇದನ್ನ ಪುಡಿ ಮಾಡ್ಕೋಬೇಕು. ನೋಡಿ, ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೇನೆ. ಇಷ್ಟು ಪೌಡ್ರ್ ಆದರೂ ಸಾಕಾಗ್ತದೆ. ನೋಡಿ, ಈ ರೀತಿ ಇದೆ. ಈಗ ಇದನ್ನು ಯಾವ ರೀತಿ ನಾನು ಉಪಯೋಗಿಸ್ಬೇಕು ಅಂತಕೊಂಡು ಹೇಳ್ತೇನೆ. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ 1 ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ. ನಂತರ ಈ ನೀರಿಗೆ 1 ಟೀ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ. ನಂತರ ಇದನ್ನ ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ನಾವು ಕುದಿಸ್ಕೋಬೇಕು. ಏನಾಗಬೇಕು ಅಂತ ಹೇಳಿದ್ರೆ, ಈ ನೀರೇನಿದೆ ಇದು ಈಗ 1 ಲೋಟ ನೀರೇನಿದೆ ಇದು 3/4 ಲೋಟಕ್ಕೆ ಇಳಿಬೇಕು. ಅಷ್ಟೊತ್ತವರೆಗೆ ನಾವು ಕಾಯಿಸ್ಕೋಬೇಕು. ಒಂದು 5 ನಿಮಿಷ ಸಾಕಾಗ್ತದೆ. ಮೀಡಿಯಂ ಫ್ಲೇಮ್ನಲ್ಲೇ ನೀವು ಕಾಯಿಸ್ಕೊತಾರೆ, ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಈಗ ನಾನು ಆವಾಗ ಹೇಳಿದಾಗೆ ಒಂದು 5 ನಿಮಿಷದವರೆಗೆ ನಾನು ಇದನ್ನ ಕಾಯಿಸ್ಕೊಂಡಿದ್ದೇನೆ. ಇದು ನೀರು ಕೂಡ ಕುಗ್ಗಿದೆ. ಒಂದು 3/4 ಲೋಟದವರೆಗೆ ನೀರು ರೆಡ್ಯೂಸ್ ಆಗಿದೆ. ಈಗ ನಾನು ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡ್ತೇನೆ.
ಇದು ಸ್ವಲ್ಪ ಬಿಸಿ ಇದೆ, ಅಂದರೆ ಉಗುರು ಬೆಚ್ಚಗೆ ಅಂತಾರಲ್ಲ ಅಷ್ಟು ಬಿಸಿ ಇದೆ. ಇವಾಗ ನಾವು ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಒಂದು ಗ್ಲಾಸಿಗೆ ನಾನು ಫಿಲ್ಟರ್ ಮಾಡ್ಕೋತಾ ಇದ್ದೇನೆ, ಯಾಕಂದರೆ ಆ ಪೌಡ್ರ್ ನಮ್ಗೆ ಬೇಕಿಲ್ಲ, ಖಾಲಿ ಈ ನೀರು ಮಾತ್ರ ಸಾಕಾಗ್ತದೆ. ಈಗ ನಾವು ಇದಕ್ಕೆ 1 ಚಮಚದಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಒಂದು ವೇಳೆ ನಿಮಗೇನಾದ್ರು ಡಯಾಬಿಟಿಸ್ ಇದ್ದರೆ ಅಂಥವ್ರು ಇದನ್ನು ಅವಾಯ್ಡ್ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಬೇಕಾದರೂ ಕುಡಿಬೋದು. ಕೇವಲ ನಾನಿಲ್ಲಿ ಸ್ವೀಟ್ನೆಸ್ ಇರಲಿ ಅಂತ ತಗೊಂಡು, ಹಾಗೆ ಕುಡಿಲಿಕ್ಕೆ ಸಪ್ಪೆ ಆಗುತ್ತೆ ಅಂತ ತಗೊಂಡು ನಾನಿಲ್ಲಿ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇನು ಕಂಪಲ್ಸರಿ ಅಲ್ಲ, ನೀವು ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡ್ಕೊಳ್ಳಿ. ಜೇನುತುಪ್ಪ ಆ್ಯಕ್ಚುಲಿ ನಮಗೆ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು, ಹಾಗಾಗಿ ಜೇನುತುಪ್ಪ ಬೇಕಿದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು. ಇದನ್ನು ಕುಡಿಯೋದು ಹೇಗೆ ಅಂತೇಳಿ ಹೇಳ್ತೇನೆ. ಅದಕ್ಕಿಂತ ಮೊದಲು ಈ ಪೌಡ್ರನ್ನ ನೀವು ಈ ರೀತಿ ಮಾಡಿ ನೀವೊಂದು ಟೈಟ್ ಆಗಿರುವಂತಹ ಗ್ಲಾಸ್ ಅಥವಾ ಯಾವುದಾದ್ರು ಡಬ್ಬದಲ್ಲಿ ಹಾಕಿ ಇಟ್ಟುಬಿಡಬೇಕು. ಯಾಕಂದರೆ ಗಾಳಿ ಹೋಗಬಾರ್ದು ಮತ್ತು ಇದಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಕೂಡ ಬರಬಾರ್ದು, ಕೋಲ್ಡ್ ಆಗಿರಬಾರ್ದು. ಒಂದು ವಾರ್ಮ್ ಆಗಿರುವಂಥ ಪ್ಲೇಸ್ನಲ್ಲಿ ನೀವು ಇದನ್ನು ಇಟ್ಬಿಡಿ. ಯಾವುದೇ ಕಾರಣಕ್ಕೆ ಓಪನ್ ಇಡಬೇಡಿ, ಯಾಕಂದರೆ ಒಮ್ಮೆ ಅದಕ್ಕೆ ಗಾಳಿ ಹೋಯಿತು ಅಂತ ಹೇಳಿದ್ರೆ ಈ ಪೌಡ್ರ್ ಹಾಳಾಗ್ತದೆ. ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು 4-5 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊತ ಬನ್ನಿ ಸಾಕು. ಯಾಕಂದ್ರೆ ಮಾಡಲಿಕ್ಕೆ ತುಂಬ ಸುಲಭ, ನೀವು ನೋಡಿದ್ದೀರಾ. ಇದನ್ನು ಪ್ರತಿದಿನ ನಾವು ಯೂಸ್ ಮಾಡ್ಬೋದು. ಒಮ್ಮೆ ಈ ಕಷಾಯ ರೆಡಿ ಆದಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೊಂಡು ನೀವು ಕುಡಿತಾ ಬನ್ನಿ ಸಾಕು. ಪ್ರತಿದಿನ ನೀವು ಕುಡಿಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ಕುಡೀರಿ. ಈ ರೀತಿ ಕುಡಿತಾ ಬರೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ನಿಮಗೆ ಕೇವಲ ಒಂದು 10-15 ದಿನದಲ್ಲಿ ನಿಮಗೆ ಅದರ ಅನುಭವ ಆಗಲಿ ಶುರುವಾಗ್ತದೆ. ಏನು ಮೈ ಸ್ವಲ್ಪ ಹಗುರಾದ ರೀತಿಯಲ್ಲಿ ನಿಮ್ಮ ತೊಡೆ ಭಾಗದಲ್ಲಿರ್ಬೋದು ಅಥವಾ ಹೊಟ್ಟೆ ಭಾಗದಲ್ಲಿರ್ಬೋದು ಈ ಫ್ಯಾಟ್ ಏನಿದೆ ಅದು ಕಮ್ಮಿ ಆದಂತಹ ಅನುಭವ ನಿಮ್ಗೆ ಗೊತ್ತಾಗ್ತದೆ. ಕೇವಲ 3 ತಿಂಗಳಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ಇಲ್ಲಿ ನಿಮಗೆ ಇನ್ನೊಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ ಈ ಸಿನೋಮನ್ ಅಂದರೆ ಚಕ್ಕೆ ಇದೆಯಲ್ಲ, ಚಕ್ಕೆನ ನೀವು ಇದಕ್ಕೆ ಈ ಒಂದು ಮನೆಮದ್ದು ಮಾಡಲಿಕ್ಕೆ ಈ ಸಿನೋಮನ್ ಏನಿದೆ ಇದನ್ನೇ ಉಪಯೋಗಿಸಿ. ಯಾಕಂದರೆ ನೀವು ನಾರ್ಮಲಾಗಿ ಅಂಗಡಿಗಳಲ್ಲಿ ಸಿಗ್ತಾರಲ್ಲ ಚಕ್ಕೆ, ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಲಿವರ್ಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರ್ತದೆ. ಆದ್ದರಿಂದಾಗಿ ನಾನು ಹೇಳ್ತಾ ಇದ್ದೇನೆ, ಈ ಸಿನೋಮನ್ನಲ್ಲಿ ಆ ರೀತಿಯಾದಂಥ ಸಮಸ್ಯೆಗಳು ಉಂಟಾಗೋದಿಲ್ಲ. ಅದಲ್ಲದೇ ಇದು ಉತ್ತಮವಾದಂಥ ಕ್ವಾಲಿಟಿಯದ್ದು, ಹಾಗಾಗಿ ನಿಮಗೆ ನಾನು ಸಿನೋಮನ್ನೇ ಸಜೆಸ್ಟ್ ಮಾಡ್ತೇನೆ. ನಿಮ್ಗೆ ಆನ್ಲೈನಲ್ಲಿ ಸಿಗ್ತದೆ, ಸೂಪರ್ ಮಾರ್ಕೆಟ್ಗಳಲ್ಲಿ ತುಂಬ ಸುಲಭವಾಗಿ ನಿಮಗೆ ಇದು ಸಿಗ್ತದೆ. ಇದನ್ನು ಎಲ್ಲರೂ ಉಪಯೋಗಿಸ್ಬೋದು, ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.